ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಜಿಯೋ ಏರ್ ಫೈಬರ್ ಸ್ಪೀಡು, ಪಿಂಗ್ ಟೆಸ್ಟ್ ಮತ್ತು ಅದ್ರ ಪರ್ಫಾರ್ಮೆನ್ಸ್ ಟೆಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಮೊದಲನೇ ಪಾರ್ಟ್ ವಿಡಿಯೋದಲ್ಲಿ ಇನ್ಸ್ಟಾಲೇಷನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ತುಂಬ ಜನ ಕ್ವಶನ್ಸ್ ಎಲ್ಲ ಕೇಳಿದ್ರಿ. ಸೊ ಆ ಕ್ವಶನ್ಸ್ನೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಜಿಯೋ ಏರ್ ಫೈಬರ್ನ ಇಂಡಿವಿಜುವಲ್ ಹೋಮಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರಾ ಅಂತ ತುಂಬ ಜನ ಕೇಳಿದರೆ, ನೋಡಿ ಇಂಡಿವಿಜುವಲ್ ಹೋಮಲ್ಲಿ ಇನ್ಸ್ಟಾಲ್ ಮಾಡಿರೋ ಮನೆಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಸೈಕ್ಲಿಂಗ್ ಫ್ರೆಂಡ್ ಆದ ಚೈತನ್ಯ ಸರ್ ಮನೆಗೆ ಬಂದಿದ್ದೀವಿ. ಹಾಯ್ ಸರ್, ಇವತ್ತು ನಿಮ್ಮಿಂದನೇ ಏರ್ ಫೈಬರ್ ಸ್ಪೀಡ್ ಟೆಸ್ಟು ಮತ್ತು ನಿಮ್ಮ ಫೀಡ್ಬ್ಯಾಕ್ನ ತಿಳ್ಕೊಳಕ್ಕೆ ಬರ್ತಾ ಇದ್ದೀನಿ. ಔಟ್ಸೈಡ್ ಇರೋ ರಿಸೀವರು ಮತ್ತು ಸ್ವಿಚ್ಚಿಂದ ಇಂಟರ್ನೆಟ್ ಕೇಬಲ್ ಬಂದು, ಆ್ಯಂಡ್ ಇಲ್ಲಿ ವೈಟ್ ಕೇಸಿಂಗ್ ಕಾಣಿಸ್ತಾ ಇದೆಯಲ್ಲ, ಕೇಸಿಂಗ್ ಹಾಸಿ ಇಂಟರ್ನೆಟ್ ಕೇಬಲ್ ಬಂದಿದೆ. ಅದನ್ನು ಅವರೇ ಬಿಲ್ಡ್ ಮಾಡಿರೋದು, ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಕೇಬಲ್ ಕೆಳಗಡೆಯಿಂದ ಬಂದು ಪವರ್ ಅಡಾಪ್ಟರ್ಗೆ ಬಂದಿದೆ, ಪವರ್ ಅಡಾಪ್ಟರಿಂದ ರೌಟರ್ಗೆ ಬಂದಿದೆ. ಜಿಯೋ ರೌಟರ್ ಬ್ಯಾಕ್ ಸೈಡು 4 ಲ್ಯಾನ್ ಪೋರ್ಟು, ಒಂದು USB ಪೋರ್ಟ್ ಬಂದಿದೆ. ಯಾವುದೇ ರೀತಿ ಲ್ಯಾಂಡ್ಲೈನ್ ಪೋರ್ಟ್ ಬಂದಿಲ್ಲ. ಬಟ್ ನೀವು ಜಿಯೋ ವಾಯ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಲ್ಯಾಂಡ್ಲೈನ್ ಫೀಚರ್ಸ್ನೆಲ್ಲ ಯೂಸ್ ಮಾಡ್ಕೊಬೋದು. ನೋಡಿ, ಏರ್ ಫೈಬರ್ ರೌಟರ್ ವೈಫೈನ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡಿದ್ದೀನಿ. ರೌಟರು ಡ್ಯುಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಆಗುತ್ತೆ. ಸೊ 5 GHz ಅಲ್ಲಿ ಕನೆಕ್ಟ್ ಆಗಿದೆ. ಆ್ಯಂಡ್ ಸ್ಪೀಡ್ ಟೆಸ್ಟಲ್ಲಿ ಜಿಯೋ ಸರ್ವರ್ನ ಸೆಲೆಕ್ಟ್ ಮಾಡಿಕೊಂಡು, ಬೆಂಗಳೂರು ಸರ್ವರ್ ಇರಲಿಲ್ಲ, ಚೆನ್ನೈ ಸರ್ವರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಡೌನ್ಲೋಡ್ ಸ್ಪೀಡ್ ಬಂದು 100 Mbps ವರೆಗೂ ಬರ್ತಾ ಇದೆ. ಇದರಲ್ಲಿ ಪ್ಲ್ಯಾನ್ ಆ್ಯಕ್ಟಿವೇಟ್ ಆಗಿರೋದು ಬಂದು 100 Mbps. ಸೊ 100 Mbps ಡೌನ್ಲೋಡ್ ಬರ್ತಾ ಇದೆ. ಆ್ಯಂಡ್ ಅಪ್ಲೋಡ್ ಸ್ಪೀಡ್ ನೋಡಿ 100 Mbpsಗಿಂತ ಮೇಲೆ ಬರ್ತಾ ಇದೆ. ಆ್ಯಂಡ್ ಲೇಟೆನ್ಸಿನೂ ನೋಡ್ಬೋದು 20 ಮಿಲಿಸೆಕೆಂಡ್ ಇದೆ. ಇದು ಒಳ್ಳೆ ಲೇಟೆನ್ಸಿ ಅಂತ ಹೇಳ್ಬೋದು ವೈರ್ಲೆಸ್ಸಲ್ಲಿ. ಸೊ ನೋಡಿ 100 Mbps ಡೌನು, 100 Mbps ಅಪ್ ಬಂತು, ಲೇಟೆನ್ಸಿ 20 ಇದೆ. ಆ್ಯಂಡ್ ನೀವು ಕಾಮನಾಗಿ ಯೂಸ್ ಮಾಡೋ OTT ಆ್ಯಪ್ಸು, ಗೇಮ್ಸು ಮತ್ತು ವೆಬ್ಸೈಟಿಂದು ಲೇಟೆನ್ಸಿನ ಚೆಕ್ ಮಾಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅದನ್ನು ಓಪನ್ ಮಾಡಿ ಎಷ್ಟು ಲೇಟೆನ್ಸಿ ಬರ್ತಾ ಇದೆ ಅಂತ ನೋಡ್ಬೋದು. ಲೇಟೆನ್ಸಿ ಅಂದರೆ ಡೇಟಾ ನಿಮ್ಮ ಡಿವೈಸಿಂದ ಸರ್ವರ್ಗೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದೇ ಲೇಟೆನ್ಸಿ. ಸೊ ಇದೆಲ್ಲನೂ ಮಿಲಿಸೆಕೆಂಡಲ್ಲಿ ಇರುತ್ತೆ. ಸೊ 100 ಮಿಲಿಸೆಕೆಂಡ್ ಒಳಗಡೆ ಲೇಟೆನ್ಸಿ ಇತ್ತು ಅಂದರೆ ನೀವು ಗೇಮಿಂಗು ಮತ್ತು ವಿಡಿಯೋ ಕಾಲ್ ಎಲ್ಲ ಮಾಡ್ತೀರಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಜಿಯೋ ಸೆಟ್-ಟಾಪ್ ಬಾಕ್ಸ್ ಬಗ್ಗೆ ತುಂಬ ಜನ ಕೇಳಿದರೆ, ಜಿಯೋ ಏರ್ ಫೈಬರ್ ಜೊತೆ 4K ಸೆಟ್-ಟಾಪ್ ಬಾಕ್ಸ್ ಬರುತ್ತೆ. ನೋಡಿ ಇವೆಲ್ಲ TV ಚಾನಲ್ಸು ಆ್ಯಂಡ್ ಕನ್ನಡ ಚಾನಲ್ಸು. ನೋಡಿ ಇಷ್ಟೆಲ್ಲ ಕನ್ನಡ ಚಾನಲ್ಸ್ ಬರುತ್ತೆ. ನಾನು ಕಂಪ್ಲೀಟಾಗಿ ಎಲ್ಲ ಯಾವ್ಯಾವ ಚಾನಲ್ ಬರುತ್ತೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಸ್ಟ್ನ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ಎಷ್ಟು ಕರೆಂಟ್ ಕನ್ಸಂಪ್ಷನ್ ಮಾಡುತ್ತೆ ಅಂತ ಕೇಳಿದರೆ, ನೋಡಿ ನಾನು ಪವರ್ ಮೀಟರ್ನ ಯೂಸ್ ಮಾಡಿ ಇಲ್ಲಿ ಜಿಯೋ ಏರ್ ಫೈಬರ್ದು ಡೌನ್ ಸ್ಪೀಡ್ ಟೆಸ್ಟ್ ಆಗ್ತಾ ಇರೋದ್ರಿಂದ ನೋಡಿ 14.5 ವ್ಯಾಟ್ವರೆಗೂ ತೊಗೊತಾ ಇದೆ. ಆ್ಯಂಡ್ ಐಡಲ್ ಆಗಿ ಇದ್ದಾಗ 12.5 ವ್ಯಾಟ್ ತೊಗೊಳುತ್ತೆ. 14.5 ವ್ಯಾಟ್ವರೆಗೂ ತೊಗೊತಾ ಇದೆ. 12.5 ವ್ಯಾಟಿಗೆ ಬಂತು. ಆ್ಯಂಡ್ ಆನ್ ಆ್ಯಾವ್ರೇಜ್ ನಾನು 13 ವ್ಯಾಟ್ ತೊಗೊಂಡು ಬೆಂಗಳೂರಲ್ಲಿ 8.5 ರೂಪಾಯಿ ಒಂದು ಯೂನಿಟ್ ಅಂತ ತೊಗೊಂಡ್ರೆ ಒಂದು ತಿಂಗಳಿಗೆ 80 ರೂಪಾಯಿ ಬರುತ್ತೆ. ನಾರ್ಮಲ್ ಆಗಿ ಬೇರೆ ಎಲ್ಲ ರೌಟರನ್ನು 40 ರೂಪಾಯಿಂದ 50 ರೂಪಾಯಿವರೆಗೂ ಕರೆಂಟ್ನ ತೊಗೊಳುತ್ತೆ. ಸೊ ಈ ರೌಟರು 50 ರೂಪಾಯಿ ಅಷ್ಟು ಕರೆಂಟ್ನ ತೊಗೊಂಡು, ಈ ರಿಸೀವರ್ ಇದೆಯಲ್ಲ ಮೇಲೆ ಹಾಕಿರ್ತಾರಲ್ಲ, ಆ ರಿಸೀವರು 30 ರೂಪಾಯಿ ಅಷ್ಟು ಕರೆಂಟ್ನ ತೊಗೊಳುತ್ತೆ. ಟೋಟಲ್ 80 ರೂಪಾಯಿ ಅಷ್ಟು ಕರೆಂಟ್ನ ತೊಗೊಳುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಬಂದು, ಈ ಕ್ವಶನ್ನ ತುಂಬ ಜನ ಕೇಳಿದ್ದೀರಾ, ಏರ್ ಫೈಬರ್ನ ಬುಕ್ ಮಾಡಿ 20 ದಿನ ಆಯಿತು, ತಿಂಗಳಾಯಿತು, ಇನ್ನೂ ಕನೆಕ್ಷನ್ ಬಂದಿಲ್ಲ ಅಂತ ಕೇಳಿದ್ದೀರಾ. ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ತೀನಿ ನೋಡಿ. ಹೊಸ ಕನೆಕ್ಷನ್ನ ಹಾಕಬೇಕು ಅಂದರೆ, ಈ ರಿಸೀವರು ಸ್ವಿಚ್ನೆಲ್ಲ ಇನ್ಸ್ಟಾಲ್ ಮಾಡಬೇಕು ಅಂದರೆ ಮಿನಿಮಮ್ 3 ಅವರ್ ಬೇಕಾಗ್ತಾ ಇದೆ. ಸೊ ಹಂಗಾಗಿ ಒಂದು ದಿನಕ್ಕೆ 2 ರಿಂದ 3 ಕನೆಕ್ಷನ್ ಇನ್ಸ್ಟಾಲ್ ಮಾಡ್ಬೋದು ಅಷ್ಟೇ. ಸೊ ಒಂದು ಸರಿ ಏರ್ ಫೈಬರ್ ಕನೆಕ್ಷನ್ ಬಂತು ಅಂದರೆ ನೋಡಿ, ಈ ಮನೆಗೆ ಬಂದಿರೋದ್ರಿಂದ ಈ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಏರ್ ಫೈಬರ್ ಬೇಕು ಅಂದರೆ 15 ರಿಂದ 20 ನಿಮಿಷ ಸಾಕು. ಸೊ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳ್ಳೋದ್ರಿಂದ ಡಿಲೇ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಿಮಗೂ ಕನೆಕ್ಷನ್ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್, ಜಿಯೋ ಏರ್ ಫೈಬರ್ ಡೇಟಾ ಲಿಮಿಟ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ವೆಬ್ಸೈಟಲ್ಲಿ 100 Mbps ಪ್ಲ್ಯಾನ್ ಬಂದು ಅನ್ಲಿಮಿಟೆಡ್ ಡೇಟಾ ಅಂತ ಇದೆ. ಹಾಗೆ ಆ್ಯಪಲ್ಲೂ ಅಷ್ಟೇ ಅನ್ಲಿಮಿಟೆಡ್ ಡೇಟಾ ಅಂತ ಇದೆ 100 Mbps ಪ್ಲ್ಯಾನು. ಆದರೆ ನೋಡಿ ವೆಬ್ಸೈಟಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡಿದ್ರೆ 1000 GB ಡೇಟಾ ಲಿಮಿಟ್ ಅಂತ ಇದೆ. 1000 GB ಆದಮೇಲೆ 64 Kbps ಅಲ್ಲಿ ವರ್ಕ್ ಆಗುತ್ತೆ ಅಂತ ಇದೆ. ಇವರು ಅಟ್ಲೀಸ್ಟ್ 1000 GB ಆಗಾದಮೇಲೆ 10 Mbps ಅಲ್ಲಾದರೂ ಕೊಡಬೇಕಿತ್ತು. ಸೊ ಆ್ಯಂಡ್ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. 30 Mbps ಪ್ಲ್ಯಾನ್ಗೋ 1000 GB ಅವ್ರು 100 Mbpsಗೋ, ನೆಕ್ಸ್ಟು 300 Mbps ಅವ್ರು 1 Gbps ಪ್ಲ್ಯಾನ್ ಬಂತು ಅಂದರೆ ಈಸಿಯಾಗಿ 1000 GB ಖಾಲಿ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಡೇಟಾ ಯೂಸೇಜ್ 1000 GB ಕಡಿಮೆ ಇದ್ದರೆ ನೀವು ಈಸಿಯಾಗಿ ಜಿಯೋ ಏರ್ ಫೈಬರ್ಗೆ ಹೋಗ್ಬೋದು. ಸರ್ ನೀವು ಯಾವತ್ತು ನೀವು ಏರ್ ಫೈಬರ್ನ ಬುಕ್ ಮಾಡಿದ್ದು? 4 ತಿಂಗಳು ಗಣೇಶ ಹಬ್ಬದ ದಿನ. ರಿಲೀಸ್ ಆಗಿದ್ದ ದಿನಾನೇ. ಸೊ ಕನೆಕ್ಷನ್ ಬಂದಿದ್ದು ಅಕ್ಟೋಬರ್ 4th ಏನೋ ಬಂತು. ಅಕ್ಟೋಬರ್ 4th ತುಂಬಾ ಬೇಗನೆ ಕೊಟ್ಟಿದ್ದಾರೆ. ಫಸ್ಟ್ ಇನ್ಸ್ಟಾಲೇಷನ್ ಇದೆ ನಮ್ಮ ಮನೆಯದು. ಸೊ ಮತ್ತಿಕೆರೆ ಅಲ್ವಾ? ಮತ್ತಿಕೆರೆಯಲ್ಲಿ ಫಸ್ಟ್ ಇನ್ಸ್ಟಾಲೇಷನ್ ನೀವೇನೆ? ಫಸ್ಟ್ ಇನ್ಸ್ಟಾಲೇಷನ್ ಇಂಡಿವಿಜುವಲ್ ಹೋಮ್, ಅಪಾರ್ಟ್ಮೆಂಟ್ ಅಲ್ಲ. ನೋಡಿ ಇಂಡಿವಿಜುವಲ್ ಹೋಮ್ಗೆ ಏರ್ ಫೈಬರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸರ್ 20 ಡೇಸಿಂದ ಯೂಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಏರ್ ಫೈಬರ್ದು? ಏನು ತೊಂದರೆ ಏನೂ ಇಲ್ಲ ಇದುವರೆಗೂ. ಏನು ಇಂಟರ್ನೆಟ್ಟಿಂದ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿಲ್ಲ ನಾನು.
ಕಂಟಿನ್ಯೂಸ್ ಆಗಿ ಇರುತ್ತೆ. ಯಾವಾಗ ಆನ್ ಮಾಡೋದು ಟಿವಿ ಬರುತ್ತೆ, ಯಾವಾಗ ಆನ್ ಮಾಡೋದು ಇಂಟರ್ನೆಟ್ ಸ್ಪೀಡ್ ನಿಮಗೆ ಯಾವತ್ತೂ ಸ್ಲೋ ಅನ್ಸಿಲ್ಲ? ಯಾವತ್ತೂ ಅನ್ಸಿಲ್ಲ ಸರ್. ಜಿಯೋ ಏರ್ ಫೈಬರ್ ಇನ್ಸ್ಟಾಲ್ ಮಾಡೋಕ್ಕೆ ಎಷ್ಟು ಪೇ ಮಾಡಿದ್ರಿ ಸರ್? ಎಷ್ಟಾಯಿತು? ನೀವು ವರ್ಷದ ಕನೆಕ್ಷನ್ ತೊಗೊಂಡ್ರಾ ಇಲ್ಲ ತಿಂಗಳು ಪೇ ಮಾಡ್ತಾ ಇದ್ದೀರಾ? ವರ್ಷದ ಕನೆಕ್ಷನ್ ತಗೊಂಡೆ. ವರ್ಷದ ಕನೆಕ್ಷನ್ ಅಂದರೆ 12,800 ಚಿಲ್ಡ್ರನ್. ಓಕೆ. ಆಮೇಲೆ ₹100 ಅಡ್ವಾನ್ಸ್ ಕೊಟ್ಟಿತ್ತಲ್ಲ ಮುಂಚೆ, ಬುಕಿಂಗ್ ಅಡ್ವಾನ್ಸ್, ಅದು ಕಮ್ಮಿ. ಸೊ ನೀವು ಒಂದು ₹100 ಅಡ್ವಾನ್ಸ್ ಕೊಟ್ಟಿದ್ದೀರಾ. ಸೊ 12,700 ಚಿಲ್ಲರೆ ಆಯಿತು ಅಡ್ವಾನ್ಸ್ ಇದು ಕೊಟ್ಟಿದ್ದಾಯ್ತು. ನೀವು ಆನ್ಯುವಲ್ ಪ್ಲಾನಲ್ಲಿ ಇರೋದ್ರಿಂದ ನಿಮ್ಗೆ ಇನ್ಸ್ಟಾಲೇಷನ್ ಫ್ರೀಯಾಗಿ ಆಯಿತು. ಸೊ ನೀವು ತಿಂಗಳಿಗೆ ಹೋಗಿದ್ರೆ ಒಂದು ₹1,000 ಜಾಸ್ತಿ ಆಗಿರೋದಲ್ವಾ? ₹29 ಚಾರ್ಜ್ ಆಗಿದೆ. ಸೊ ಡಿವೈಡೆಡ್ ಬೈ 12 ಮಾಡಿದ್ರೆ ತಿಂಗಳಿಗೆ ಇನ್ಕ್ಲೂಡಿಂಗ್ GST ₹1,070 ಬರುತ್ತೆ. ₹1,070 ಬಂದಂಗೆ ಆಯಿತು ಅಲ್ವಾ ಸರ್? ಪ್ಲಸ್ ₹80 ತಿಂಗಳಿಗೆ ಯೂಸೇಜ್ ಕರೆಂಟ್ ಬಿಲ್ ₹80 ಯೂಸೇಜ್ ಬರುತ್ತೆ. ನೋಡೋದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಜಿಯೋ ಏರ್ ಫೈಬರ್ ಬಗ್ಗೆ ಇದ್ದ ಕ್ವಶನ್ಸ್ ಎಲ್ಲ ಸಾಲ್ವ್ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ನಿಕಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.